ನಾನು ಕುಮಾರ್ ಅಂತೇಳಿ ಸಾಗರ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರೆ ಶಾಲೆ ಅಧ್ಯಕ್ಷರು. ಈ ಗಣಪತಿ ದೇವಸ್ಥಾನ ಹತ್ರ. ಸರ್, ನೀವು ರಾಜ್ಯಾದ್ಯಂತ PHD ಟೀಚರ್ಗಳ ಸ್ಟ್ರೈಕ್ ನಡೀತಾ ಇದೆ. ಬಟ್ ಆಗ ನಿಮ್ಮ ಈ ಶಾಲೆ ಇವತ್ತು ಓಪನ್ ಆಗಿದೆ, ಏನು ಕಾರಣ? ಈಗ ಮಳೆಗಾಲದ ಹಿನ್ನೆಲೆಯಲ್ಲಿ ಸರ್ಕಾರ 3-4 ದಿನ ರಜೆಗಳನ್ನು ಕೊಟ್ಟಿತ್ತು. ಆ ರಜೆನ ನಾವು ಕವರ್ ಮಾಡುವ ಹಿನ್ನೆಲೆಯಲ್ಲಿ ಒಂದು ಲೋಕಲ್ ಹಾಲಿಡೇ ಸಹಿತ ನಾವು ಕೊಡದೆ, ಮೊನ್ನೆ ನಾಗರ ಪಂಚಮಿ ಹಬ್ಬ ಬಂದಿತ್ತು, ಅವತ್ತು ಸಹಿತ ನಾವು ಲೋಕಲ್ ಹಾಲಿಡೇ ಕೊಡದೆ ಸ್ಕೂಲ್ಗಳನ್ನು ನಡೆಸಿದ್ದೀವಿ. ಹಾಗೆ ಈಗ PHD ಟೀಚರ್ಸು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ GPT ಹ್ಯಾಂಡ್ ಯಾವುದೂ ಇಲ್ಲ, ನಮ್ಮಲ್ಲೂ ಸಹಿತ ಇಲ್ಲ. ಆದರೆ PHD ಹ್ಯಾಂಡ್ಸ್ ಏನಿದ್ದಾರೆ ಅವರು ಹೈಯರ್ ಕ್ಲಾಸ್ಗಳು ನಮ್ಮ ಹತ್ರ ಕನ್ನಡ ಮೀಡಿಯಂ ಇದ್ರು ಬರೀ ಒಂದೇ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಇದೆ, ಎಲ್ಲಿ 5, 6, 7ಕ್ಕೆ. ಆ 5, 6, 7ಕ್ಕೆ ಈ PHD ಟೀಚರ್ಸ್ ನಾವು ಇಂಗ್ಲೀಷ್ ಮಾಡಲ್ಲ ಅಂತ ನಮ್ಮ ಶಾಲೆ HM ಸಹಿತ ಹೇಳ್ತಾರೆ. ಆ HM ಹೇಳಿದಾಗ ನಾವು ಆ ಇಂಗ್ಲೀಷ್ ಸಬ್ಜೆಕ್ಟ್ ಅನ್ನು ಮಾಡೋಕ್ಕಾಗಿನೇ ನಾವು ಗೆಸ್ಟ್ ಟೀಚರ್ಗಳು ಮತ್ತೆ ಎಕ್ಸ್ಟ್ರಾ ಟೀಚರ್ ನಾವು 6,000 ರೂಪಾಯಿ ಸಂಬಳ ಹಾಕಿ ನಾವು ಎಕ್ಸ್ಟ್ರಾ ಟೀಚರ್ಸ್ಗಳನ್ನ ತಂದು ಪಾಠ ಮಾಡಿಸ್ತಾ ಇದ್ದೀವಿ. ಇವತ್ತಿನ ದಿನ ಅವರು ಸ್ಟ್ರೈಕಿಗೆ ನಾವು ಯಾಕೆ ಬೆಂಬಲಿಸಲ್ಲ ಅಂದ್ರೆ, ಅವರು ಯಾವುದೇ ರೀತಿ ನಾವು ಹೇಳಿದ ಮಾತು ಕೇಳಿ ನಾವು ಹೇಳೋ ಸಬ್ಜೆಕ್ಟ್ ಅನ್ನ ಪಾಠ ಮಾಡೋಕ್ಕೆ PHD ಓದೋರು ರೆಡಿನೇ ಇಲ್ಲ, PHD ಟೀಚರ್ಸ್. ಬಟ್ ನಾವ್ ಯಾಕೆ ಅವ್ರಿಗೆ ಅದಕ್ಕಾಗಿ ಸಪೋರ್ಟ್ ಮಾಡ್ಬೇಕು? ನಾವು ಅದಕ್ಕೆ ಆ ದೃಷ್ಟಿಯಿಂದನೇ ಇವತ್ತು ನಾವೇ ಶಾಲೆನ ಓಪನ್ ಮಾಡಿ ಇರೋ ಒಂದು ಗೆಸ್ಟ್ ಟೀಚರ್, ಒಂದು ನಾವೇ ಪೇಮೆಂಟ್ ಟೀಚರ್ನ ಇಟ್ಕೊಂಡು ಇವಾಗ ಶಾಲೆ ಓಪನ್ ಮಾಡಿ ಕ್ಲಾಸ್ ನಡೆಸ್ತಾ ಇದ್ದೀವಿ. ಶಿಕ್ಷಕರು ಪಾಠ ಮಾಡದೇ ಇರೋ ಬಗ್ಗೆ BO ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಾ? BO ಚೇಂಬರಿಗೆ ಹೋಗಿ ನಮ್ಮ ಶಾಲೆ ಹೆಡ್ ಮಾಸ್ಟ್ರು ಇಂಗ್ಲೀಷ್ ಸಬ್ಜೆಕ್ಟನ್ನ ತಗೊಂಡು ಪಾಠ ಮಾಡ್ತಾ ಇಲ್ಲ ಅಂತ ಹೋಗಿ ಹೇಳಿದೀವಿ. ಬಟ್ ಅವರು ನೇರವಾಗಿ HM ಮಂಜುನಾಥ್ ಅವರಿಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಡಲ್ಲ. ನಾವು ಹಂಗೆ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಅಂತಾರೆ. CRP ಅವರಿಗೆ ಫೋನ್ ಮಾಡಿ ಹೇಳ್ತಾರೆ. ಆದ್ರೆ CRP ಹನುಮಂತಪ್ಪ ಅಂತ ಇದ್ದಾರೆ, ಅವರು ಬರ್ತಾರೆ, ಸ್ಕೂಲ್ ವಿಸಿಟ್ ಕೊಡ್ತಾರೆ, ಹೋಗ್ತಾರೆ. ಆದ್ರೆ ಯಾವುದೇ ರೀತಿ ಮಕ್ಕಳು ಟ್ಯಾಲೆಂಟ್ ಟೆಸ್ಟ್ ಆ ಥರದ್ದು ಯಾವುದು ಮಾಡಲ್ಲ. ನಾನು ಶಾಲೆ ಅಧ್ಯಕ್ಷ ಆಗಿ ಶಾಲಾ ಸಮಸ್ಯೆಗಳ ಬಗ್ಗೆ ಏನೇ ಫೋನ್ ಮಾಡಿದ್ರು ನನ್ನ ಫೋನ್ ಎತ್ತಲ್ಲ, ಇದು ಅಂದ್ರೆ ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಡ್ತಾರೆ ನನ್ನ ನಂಬರನ್ನು. ಈ ತರ ಆದಾಗ ನಾವು ಶಾಲೆಗಳನ್ನ ನಾವೇ ಚಾಲೆಂಜ್ ಆಗಿ ನಡೆಸಬೇಕಾದ ಅನಿವಾರ್ಯತೆ ನಮ್ಗೆ ಬಂದಿದೆ. ಹಾಗಾಗಿ ನಾವು ಅವ್ರದ್ದು ಯಾವುದೇ ಸ್ಟ್ರೈಕ್ ಮತ್ತೊಂದು ಮಗದೊಂದಿಗೆ ನಾವು ಸಪೋರ್ಟ್ ಮಾಡ್ದೇನೆ ನಮ್ಮ ಸ್ಕೂಲನ್ನ ನಾವು ನಡೆಸ್ತೀವಿ. ಕ್ಲಾಸಸ್ ಅನ್ನು PHD ಟೀಚರ್ಗಳು ಮಾಡ್ಲಿಕ್ಕೆ ಯಾಕೆ ರೆಡಿ ಇಲ್ಲ? ಅವರಿಗೆ ನಾವು ಹೇಳಿದೀವಿ, ನೋಡಿ ಸ್ವಲ್ಪ ಕಷ್ಟ ಆದ್ರೂ ಓದ್ಕೊಂಡು ಬನ್ನಿ ಅಂತೆಲ್ಲ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ. ಪ್ರೈವೇಟ್ ಶಾಲೆಗಳಲ್ಲಿ ಬರೀ ಕಾಮನ್ ಡಿಗ್ರಿಗೆ ಮಾಡಿರ್ತಾರೆ. ಕಾಮನ್ ಡಿಗ್ರಿ ಮಾಡಿ ಅವರು ಅಪ್ ಟು 8th ಸ್ಟ್ಯಾಂಡರ್ಡ್, 8th, 9th, 10th ಸ್ಟ್ಯಾಂಡರ್ಡ್ ವರೆಗೂ ಪಾಠ ಮಾಡ್ತಾ ಇದ್ದಾರೆ ಅಂತ ಉದಾಹರಣೆಗಳು ನಮ್ಮ ಸಾಗರ ತಾಲೂಕಲ್ಲಿ ನಾವು ಕಾಣ್ಬೋದು. ಆದ್ರೆ ಇವರು BA ಮಾಡಿರ್ತಾರೆ. ಆದ್ರೂ ಸರ್ಕಾರ ಇವ್ರನ್ನ ವೆಲ್ ಗ್ರಾಜುಯೇಟ್ಸ್ ಅಂತ ಅಪಾಯಿಂಟ್ ಕೊಟ್ಟಿದೆ. ಆದ್ರೆ ಇವರು ಕಷ್ಟಪಟ್ಟು ಓದ್ಕೊಬಂದು ಪಾಠ ಮಾಡಕ್ ರೆಡಿ ಇಲ್ಲ. ಏನು ನಾವು ಯಾಕೆ ಮಾಡಲ್ಲ ಅನ್ನೋದು ನಾನು ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ, ಅವ್ರವ್ರ ಮಕ್ಕಳನ್ನ ಪ್ರೈವೇಟ್ ಶಾಲೆಗಳಿಗೆ ಸೇರ್ಸ್ಕೊಂಡ್ಬಿಟ್ಟಿರ್ತಾರೆ. ಮನೆಗೆ ಹೋದ ತಕ್ಷಣ ಅವ್ರ ಮಕ್ಕಳಿಗೆ CBSE, ICSE ಸಿಲೆಬಸ್ ಅನ್ನ ಓದಿ ಅವ್ರಿಗೆ ಪಾಠ ಹೇಳ್ಕೊಡೋದೇ ಮನೇಲಿ ಅವ್ರ ಕೆಲಸ ಆಗ್ಬಿಟ್ಟಿರುತ್ತೆ. ಆದ್ರೆ ನಮ್ಮ ಶಾಲೆ ಮಕ್ಕಳದ್ದು ಸಬ್ಜೆಕ್ಟ್ ಅನ್ನ ಓದಿ ಅವ್ರಿಗೆ ಪಾಠ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಆಸಕ್ತಿ ಇರಲ್ಲ. ಅವ್ರ ಆಸಕ್ತಿ ಪೂರ ಅವರ ಸ್ವಂತ ಮಕ್ಕಳ ಬಗ್ಗೆ ಮಾತ್ರ ಗಮನ ಹರಿಸ್ತಾರೆ. ಆದ್ರೆ ನಾವು ಸರ್ಕಾರಿ ಶಾಲೆ ಮಕ್ಕಳ ಬಗ್ಗೆ ಗಮನ ಹರಿಸ್ಬೇಕಾದ ಜವಾಬ್ದಾರಿ ನಮ್ಮ SDMC ಅವರಿಗೆ ಇರುತ್ತೆ. ಆದ್ರೆ ನಾವು ಅವರಿಗೆ ಮನವರಿಕೆ ಮಾಡಿದೀವಿ, ಆದ್ರೆ ಅವರು ಮಾಡ್ತಾ ಇಲ್ಲ. ನಾವು ತೀರಾ ಅವರಿಗೆ ಫೋರ್ಸ್ ಮಾಡಿ ನೀವು ಪಾಠ ಮಾಡ್ರಿ ಅಂತ ಹೇಳಿದ್ರೆ ನಾವು ಈ ಶಾಲೆಯಿಂದ ಬೇರೆ ಶಾಲೆಗೆ ಡೆಪ್ಯುಟೇಷನ್ ಹಾಕೋತೀವಿ, ನಾವು ಬರಲ್ಲ ಅಂತ ನಮಗೆ ಹೇಳ್ತಾರೆ. ಹಂಗಂತ ನಾವು ಯಾವುದೇ ರೀತಿ ಹೆದರಿಲ್ಲ. ಅವ್ರು ಯಾವುದೇ ಶಾಲೆಗೆ ಡೆಪ್ಯುಟೇಷನ್ ಹಾಕೊಂಡ್ರು ನಮ್ಗೇನು ಭಯ ಇಲ್ಲ. ನಮಗೆ ಸರ್ಕಾರ ಗೆಸ್ಟ್ ಟೀಚರ್ಸ್ ಅಂತ 3 ಜನ ಕೊಡುತ್ತೆ. 3 ಜನ ಗೆಸ್ಟ್ ಟೀಚರು ಮತ್ತೆ ನಾವೊಂದು ಹ್ಯಾಂಡ್ ದುಡ್ಡು ಕೊಟ್ಟು ಸಂಬಳ ಕೊಟ್ಟು ನಾವು ಒಂದು ಹ್ಯಾಂಡನ್ನ ಕರ್ಕೊಂಡಿದ್ದೀವಿ. ಆ 4 ಜನ ಇಟ್ಕೊಂಡ್ಬಿಟ್ರೆ ನಮ್ಮ ಸಾಗರನ ಉನ್ನತ ಸ್ಥಿತಿಯಲ್ಲಿ ನಾವು ಒಯ್ಬೋದು. ನಾವು ಅದೇ ನಿಟ್ಟಿನಲ್ಲಿ ನಮಗೆ ಮುಂದಿನ ವರ್ಷ ಬೇಕಾದ್ರೆ ಇಲ್ಲಿರೋ ಎಲ್ಲ ಗೌರ್ಮೆಂಟ್ ಟೀಚರ್ಸು ಬೇರೆ ಕಡೆ ಡೆಪ್ಯುಟೇಷನ್ ತಗೊಂಡ್ರು ನಮಗೆ ಒಂದು ಡಮ್ಮಿ HM ಅಂತ ಸರ್ಕಾರಿ ಶಾಲೆ ಕೊಟ್ರೆ, ನಿವೃತ್ತಿ ಹತ್ರ ಬಂದವರಿಗೆ ಪಾಠ ಮಾಡಕ್ ಆಗದೆ ಇರೋಂಥ HM ಅನ್ನು ಕೊಟ್ಟರು ಸಹಿತ ನಾವು ನಮ್ಮ ಶಾಲೆನ ಉನ್ನತವಾಗಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಈ ಮಕ್ಕಳಿಗಾಗಿ ನಾನು ನಮ್ಮ ಶಾಲೆ ಟೀಚರ್ಸಿಗೆ ಒಬ್ಬರಿಗೆ ಪ್ರತಿ ತಿಂಗಳು 2,000 ರೂಪಾಯಿನ ನಾನು ಕೊಡ್ತಾ ಇದ್ದೀನಿ. ಮತ್ತೆ ನಾನು ಓದಿರೋದು ಬರೀ ಫಸ್ಟ್ ಇಯರ್ ಡಿಗ್ರಿ. ಆದ್ರೂ ಸಹಿತ ನಾನು ನಮ್ಮ ಶಾಲೆ ಈಗ ಹೈಯರ್ ಕ್ಲಾಸ್ ಮಕ್ಕಳಿಗೆ ನಮ್ಮ ಮಾಸ್ಟರ್ಗಳು ಪಾಠ ಮಾಡಲ್ಲ ಅನ್ನೋ ಹಿನ್ನೆಲೆಯಲ್ಲಿ ನಾನು ಸಹಿತ 7ನೇ ಕ್ಲಾಸ್ ಬುಕ್ಸ್ಗಳನ್ನೆಲ್ಲ ಓದಿ ಸ್ಮಾರ್ಟ್ ಟಿವಿಗಳನ್ನ ಆನ್ ಮಾಡಿ ಅವರಿಗೆ ಸ್ಮಾರ್ಟ್ ಟಿವಿ ಮುಖಾಂತರ ಮಕ್ಕಳಿಗೆ 7ನೇ ಕ್ಲಾಸು ಪಾಠಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಈಗ.
ಆ ಪ್ರಯತ್ನ ಮತ್ತೆ ಕಂಪ್ಯೂಟರ್ ಅನ್ನ ಸಹಿತ ನಾವು ಶಾಲೆಗಳಿಗೆ ದಾನಿಗಳಿಂದ ಹಳೆ ವಿದ್ಯಾರ್ಥಿಗಳಿಂದ ಅಲ್ಲೇ 3 ಕಂಪ್ಯೂಟರ್ ಸ್ಮಾರ್ಟ್ ಟಿವಿ ಎಲ್ಲ ಹಾಕಿದೀವಿ. ಆ 3 ಕಂಪ್ಯೂಟರ್ ಟೀಚಿಂಗ್ ಮಾಡಕ್ಕೆ ಇವ್ರ ಹತ್ರ ಆಗಲ್ಲ, ಇವರು ಆ ರಿಸ್ಕ್ ತಗೊಳಲ್ಲ, ಕಂಪ್ಯೂಟರ್ ನಾಲೆಜ್ ಇವ್ರ ಹತ್ರ ಇರಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಒಂದು ಫ್ರೀಯಾಗಿ ಒಬ್ರು ಟೀಚರ್ ಅನ್ನು ತಗೊಬಂದು ಕಂಪ್ಯೂಟರ್ ಸಹಿತ ಹೇಳ್ಕೊಡ್ತಾ ಇದ್ದೀವಿ. ನಾವು ಈ ಸರ್ಕಾರಿ ಟೀಚರ್ಸ್ ನಮಗೆ ಬೆಂಬಲ ನೀಡದೆ ಹೋಗ್ಲಿ, ನಾವು ಮಾತ್ರ ಒಳ್ಳೆ ಗುಣಮಟ್ಟದ ಶಿಕ್ಷಣನ ನಮ್ಮ ಶಾಲೆಗಳಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ ನಾವು ಚಾಲೆಂಜ್ ಆಗಿ ತಗೊಂಡಿದೀವಿ, ನಾವು ಮಾಡೇ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಲೋಕಲ್ ಹಾಲಿಡೇಸ್ 4 ಇದೆ, ಆ ಲೋಕಲ್ ಹಾಲಿಡೇನ ನಾವು ಕೊಡಬಾರ್ದು ಅಂತೇಳಿ ನಾನು ತೀರ್ಮಾನ ಮಾಡಿ ಆ 4 ದಿನನ ನಾವು ಶಾಲೆ ರನ್ ಮಾಡಬೇಕು ಅಂತೇಳಿ ಕೇಳ್ದೆ ಕೆಲವು ಮಾಸ್ಟರ್ಗಳು ಲೋಕಲ್ ಹಾಲಿಡೇನ SDMC ಕೇಳ್ದೇನೆ ಅನೌನ್ಸ್ ಮಾಡ್ಬಿಡ್ತಾರೆ ನಮ್ಮ ಸ್ಕೂಲ್ಗಳಲ್ಲಿ. ಅದನ್ನ ನಾನು ವಿರೋಧಿಸಿ ಮೊನ್ನೆ BO ಹತ್ರ ಎಲ್ಲ ನಮ್ ಗಮನಕ್ಕೆ ತರದೇನೆ ಇವ್ರು ರಜಾ ಕೊಡ್ತಾರೆ ಅಂತೇಳಿ BO ಹತ್ರ ಎಲ್ಲ ಹೋಗಿ ನಾವು ಚರ್ಚಿಸಿ ಆ ರಜಾನ್ ಸಹಿತ ಕ್ಯಾನ್ಸಲ್ ಮಾಡಿ ಅವತ್ತು ಲಾಸ್ಟ್ ನಾಗರ ಪಂಚಮಿ ದಿನ ಸಹಿತ ನಾವು ಸ್ಕೂಲನ್ನ ರನ್ ಮಾಡಿದ್ವಿ. ಹಾಗೆ ಮುಂದಿನ ದಿನಗಳಲ್ಲಿ ಯಾವುದೇ ಲೋಕಲ್ ಹಾಲಿಡೇನ ನಾವು ಕೊಡದೇನೆ ಸ್ಕೂಲ್ಗಳನ್ನ ನಡೆಸ್ತೀವಿ.